ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ತುಂಬ ದಿನಗಳಾಯಿತು ವಿಡಿಯೋಸ್ ಪೋಸ್ಟ್ ಮಾಡಿ. ಸೊ ನಮ್ಮ ಪ್ರೀತಮ್ಗೆ ಎಕ್ಸಾಮ್ಸ್ ನಡೀತಾ ಇದೆ. ಅವನಿಗೊಂದು ಸ್ವಲ್ಪ ಓದೋವಾಗ ಜೊತೆಗೊಬ್ಬರು ಕೂತ್ಕೋಬೇಕು. ಸೊ ಹಾಗಾಗಿ ಅವನು ಎಕ್ಸಾಮ್ಸ್ ಮುಗಿಯೋವರೆಗೂ ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ನೇನು ಮಾರ್ಚ್ 20-25 ಒಳಗಡೆ ಎಕ್ಸಾಮ್ಸ್ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಖಂಡಿತವಾಗಿಯೂ ವಿಡಿಯೋಸ್ ಹೆಚ್ಚಾಗಿ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಿಮ್ಮ ಮಕ್ಳಿಗೂ ಎಕ್ಸಾಮ್ಸ್ ನಡೀತಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ಲರ ಮಕ್ಕಳು ಯಾರ್ಯಾರೆಲ್ಲ ಎಕ್ಸಾಮ್ಸ್ ಬರೀತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟನ್ನು ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು 2 ರೆಸಿಪೀಸ್ ನೋಡೋಣ. ಒಂದು ನಾನ್ ವೆಜಿಟೇರಿಯನ್ ಪ್ರಿಯರಿಗಾಗಿ ಅವ್ರಿಗೋಸ್ಕರ ಒಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಚಿಕನ್ ಪೆಪ್ಪರ್ ಡ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದಕ್ಕೆ ತುಂಬಾ ಈಸಿ. ಇನ್ನೊಂದು ಬಂದು ವೆಯ್ಟ್ ಲಾಸ್ ರೆಸಿಪೀಸ್. ಏನೂ ಇಲ್ಲ, ಸಿಂಪಲಾಗಿ ವೆಜಿಟೇಬಲ್ಸನ್ನು ಬಳಸ್ಕೊಂಡು ಒಂದು ವೆಜಿಟೇಬಲ್ ಸೂಪ್ ಅಂತ ಹೇಳ್ಬೋದು ಇದನ್ನು, ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು. ಇದೊಂದು ರೆಸಿಪಿ ಸಿಂಪಲಾಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ. 2 ರೆಸಿಪೀಸ್ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಖಂಡಿತವಾಗಿಯೂ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅಮ್ಮ, ಮ್ಯಾಗಿ ತಿನ್ಬೇಕನ್ಸ್ತಿದೆ, ಆದರೆ ಮ್ಯಾಗಿ ಖಾಲಿ ಆಗಿದೆ ಅಮ್ಮ. ಹೌದಾ? ಹಾಗಾದರೆ ಈಗಲೇ ಆರ್ಡರ್ ಮಾಡ್ತೀನಿ. ಸರಿ. ಫ್ರೆಂಡ್ಸ್, ಈಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಹಣ್ಣು ತರಕಾರಿಗಳು ಅಲ್ಲದೆ ಬೇಳೆ ಕಾಳುಗಳು ದಿನಸಿಗಳು ಕೂಡ ಸಿಗುತ್ತೆ. ಈ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಈಗ ಸ್ವಿಗ್ಗಿ ಆ್ಯಪ್ನಲ್ಲೇ ಇದೆ. ಸೊ ಈಗಲೇ ಆರ್ಡರ್ ಮಾಡ್ಕೋತೀನಿ. ಹಾಯ್, ಹಲೋ. ನಿಮ್ಮ ಹತ್ರ ಒಂದು ಖುಷಿಯಾದ ವಿಷಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೆ ಲಾಸ್ಟ್ 3 ಮಂತ್ಸಿಂದ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈಗ ಆಲ್ಮೋಸ್ಟ್ 100 ಡೇಸ್ ಕಂಪ್ಲೀಟ್ ಆಗಿದೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಹಾಗೆ ನನ್ನ ಐಡಲ್ ವೆಯ್ಟ್ ಏನಿದೆ 60 kgs ಅದನ್ನು ರೀಚ್ ಆಗಿದ್ದೀನಿ. ಸೊ ನನ್ನ ಗೋಲ್ ಏನಿದೆ ಟಾರ್ಗೆಟ್ ಅದು ರೀಚ್ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೆಲವರು ಕಮೆಂಟ್ಸ್ ಹಾಕಿದ್ರಿ, ಮ್ಯಾಮ್ ನೀವು ಸಣ್ಣ ಆಗೋದಕ್ಕೆ ಹೋಗಿ ವೀಕ್ ಆಗಿದ್ದೀರಾ ಅಂತ. ಖಂಡಿತವಾಗಿಯೂ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ವೀಕ್ ಆಗಿಲ್ಲ. ಮೊದಲಿಗಿಂತ ಇವಾಗ ಮತ್ತಷ್ಟು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಮೊದಲಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಏಕೆಂದರೆ ವೆಯ್ಟ್ ಜಾಸ್ತಿ ಇದ್ನಲ್ವಾ. ಇವಾಗ ವೆಯ್ಟ್ ಕಮ್ಮಿ ಆಗಿದ್ದೀನಿ, ಬಾಡಿ ತುಂಬ ಲೈಟ್ ಅನ್ನಿಸ್ತಾ ಇದೆ, ಹಾಗೆಯೇ ಎನರ್ಜೆಟಿಕ್ ಆಗಿದ್ದೀನಿ ಅಂತ ಹೇಳ್ಬೋದು. ಹಾಗೆ ನನ್ನ ಸ್ಕಿನ್ ಕೂಡ ಇನ್ನೂ ಸಖತ್ತಾಗಿ ಗ್ಲೋ ಆಗ್ತಿದೆ ಡೇ ಬೈ ಡೇ. ಇನ್ನು ಹೆಂಗಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನ್ನ ಅನಿಸಿಕೆ. ಹಾಗೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ನನ್ನ ಗಮನಿಸಿದ್ರೋ ಅವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ಸೊ ಬನ್ನಿ ಇದೇ ಖುಷಿಲಿ ಸೂಪರ್ ಆಗಿರುವಂಥ ಒಂದು ಚಿಕನ್ ಫ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಸ್ಟವ್ ಮೇಲೆ 2 ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಹಾಕಿದ್ದೀನಿ, ಅಂದರೆ ಗಾಣದ ಎಣ್ಣೆ ಅಂತೀವಲ್ವ, ಅದೊಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಈರುಳ್ಳಿ 1-2 ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆಯೇ ಬೆಳ್ಳುಳ್ಳಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಬೋದು. 4 ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ 1-2 ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋಂಥದ್ದು. ಇದನ್ನು ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 80% ಅಷ್ಟು ಫ್ರೈ ಆದರೆ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲೆ ಪುಡಿಗಳೆಲ್ಲ ಹಾಕಬೇಕು. ಮೊದಲಿಗೆ ಅರಿಶಿನ ಪುಡಿ ಹಾಕ್ತೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ನಾನ್ ವೆಜ್ ಬಳಸುವಾಗ ಅರಿಶಿನ ತುಂಬ ಕಂಪಲ್ಸರಿಯಾಗಿ ಬಳಸಿ, ಅದು ಆ್ಯಂಟಿಬಯೋಟಿಕ್ ಆಗಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಅರಿಶಿನ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಪ್ಯೂರ್ ಅರಿಶಿನ ನಮ್ಮ ಸ್ಕಿನ್ಗೆ ಬಳಸಬೇಕು. ಕೈ ಕಾಲಿಗೆ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ವ್ರಿಂಕಲ್ಸ್ ಫ್ರೀ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸ್ಕಿನ್ ಒಂದು ಒಳ್ಳೆ ಗ್ಲೋನೆಸ್ ಬರುತ್ತೆ. ನಾನು ಮೊದಲಿಂದನೂ ಅಷ್ಟೇ ನನ್ನ ಫೇಸ್ ಪ್ಯಾಕ್ಸ್ಗೆ ಅರಿಶಿನ ಪುಡಿ ಹಾಕೋದನ್ನ ಮರೆಯೋದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮೊದಲಿಗೆ ಹಾಕ್ಕೊಳ್ಳೋಣ. ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಿರೋದ್ರಿಂದ ಪೆಪ್ಪರ್ ಪೌಡರ್ ಬೇಕು. ನಾನು ಆದಷ್ಟು ಎಲ್ಲ ಥರದ ಪುಡಿಗಳನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪೆಪ್ಪರ್ ಪೌಡರ್ ಖಾಲಿಯಾಗಿದೆ.
ಪೆಪ್ಪರನ್ನು ಸ್ವಲ್ಪ ಈ ರೀತಿಯಾಗಿ ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡ್ರೆ ಅದು ಪುಡಿ ಮಾಡಿದಾಗ ಚೆನ್ನಾಗಿ ನುಣ್ಣಕ್ಕಾಗತ್ತೆ. ಹಾಗೆ ಒಂದು ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಈಗಾಗಲೇ ನಿಮಗೆ ನನ್ನ ಲಾಸ್ಟ್ ವಿಡಿಯೋಸ್ದಲ್ಲಿ ಎಲ್ಲ ಥರದ ಗರಂ ಮಸಾಲ ಪುಡಿಗಳನ್ನು ಪ್ರತಿಯೊಂದನ್ನು ಮನೆಯಲ್ಲೇ ಹೇಗೆ ಹೆಲ್ತಿಯಾಗಿ ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಹೊಸಬರಿದ್ದರೆ ಆ ವಿಡಿಯೋನ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು 80% ಅಷ್ಟು ಫ್ರೈ ಆಗಿದೆ. ಈಗ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂಥ ಚಿಕನ್ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಸುಮಾರು ಇದು 1 kgಯಷ್ಟು ಚಿಕನ್ ಇದೆ. ಈ ಒಗ್ಗರಣೆಯಲ್ಲಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನ್ ಒಂದು 10 ನಿಮಿಷದ ನಂತರ ಅದರಲ್ಲಿ ಇರುವಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಇದನ್ನು ಹೀಗೆ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈಗ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ, ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಿ, ಹಾಗೆಯೇ ಮುಂದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ತೀವಿ. ಸೊ ಇವೆಲ್ಲ ಖಾರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಮಸಾಲೆ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಮಸಾಲೆ ಧನಿಯಾ ಪೌಡರ್ ಕೂಡ ಹೇಗೆ ಮಾಡೋದು ತೋರಿಸಿದ್ದೀನಿ ನಿಮಗೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಏಕೆಂದರೆ ಆವಾಗಲೇ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೆ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಹಾಕಿದೆ. ಈಗ ಮತ್ತೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ 100 ml ಅಷ್ಟು ಮೊಸರು ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಟೆಂಡರ್ ಆಗುತ್ತೆ, ಹಾಗೆಯೇ ಜ್ಯೂಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ. ಮೊಸರು ಹಾಕಿದ್ಮೇಲೆ ಬೇಗ ಇಮಿಡಿಯೇಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದೆಲ್ಲ ಒಡ್ಕಲ್ ಥರ ಆಗಿಬಿಡುತ್ತೆ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ. ನೋಡಿ, ಸುಮಾರು ಒಂದು 5-6 ನಿಮಿಷದ ನಂತರ ಈ ಥರ ಚಿಕನಲ್ಲಿ ಇರುವಂಥ ನೀರೆಲ್ಲ ಹೊರಗೆ ಬಂದಿರುತ್ತೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಆಗಲೇ ನೀರನ್ನು ಹಾಕಬೇಡಿ ಅಂತ. ಇವಾಗ ಈ ನೀರು ಎಕ್ಸ್ಟ್ರಾ ಏನು ಬಂದಿದೆ, ಇದೇ ನೀರಲ್ಲೇ ಇವಾಗ ಮಸಾಲೆ ನೀರಲ್ಲಿ ಚಿಕನನ್ನು ಬೇಯಿಸಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಚಿಕನ್ಗೆ. ನೋಡಿ, ಈಗ ಆಲ್ಮೋಸ್ಟ್ 80% ಅಷ್ಟು ನೀರೆಲ್ಲ ಕಮ್ಮಿ ಆಗಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇಂಥ ಟೈಮಲ್ಲಿ ನಾವೀಗ ಒಂದು ಮ್ಯಾಜಿಕ್ ಮಸಾಲ ಪೌಡರನ್ನು ಹಾಕಬೇಕು. ಚಿಕನ್ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ತೇಜು ಕಂಪ್ನಿ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಳಿ. ಫುಲ್ 1 ಪ್ಯಾಕೆಟ್ ಚಿಕ್ಕದು ಹಾಕಿದ್ದೀನಿ. ಈ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಪೆಪ್ಪರ್ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ಬೇಕು ಅಂದರೆ ಮತ್ತಷ್ಟು ಇನ್ನೊಂದು ಸ್ಪೂನಷ್ಟು ಎಕ್ಸ್ಟ್ರಾ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ ಫ್ಲೇಮ್ನಲ್ಲಿ ಮತ್ತೊಂದು 2 ನಿಮಿಷ ಕವರ್ ಮಾಡಿ ಇಟ್ಬಿಡೋಣ. ಆ ಚಿಕನ್ ಫ್ರೈಯಲ್ಲಿ ಇರುವಂಥ ನೀರಿನ ಅಂಶ ಏನಿದೆ ಅದೊಂದು ಸ್ವಲ್ಪ ಕಮ್ಮಿ ಆದರೆ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ಈ ಗ್ರೇವಿನ ನಾವು ರೈಸ್ ಜೊತೆಗೆ ಹಾಕ್ಕೋಬೋದು. ನೀರು ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಇನ್ನೂ ಫುಲ್ಲು ಡ್ರೈ ಆಗಿ ಬೇಕು ಅಂದರೆ ಮತ್ತೊಂದು 3-4 ನಿಮಿಷ ಇದನ್ನು ಸಿಮ್ ಫ್ಲೇಮ್ ಇಟ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಸೊ ಇದು ನಿಮಗೆ ಬಿಟ್ಟಿರುವಂಥ ಆಪ್ಷನ್, ನಿಮ್ಗೆ ಯಾವ ಥರ ಬೇಕೋ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಫೈನಲಿ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ನೋಡಿ, ಯಾವಾಗಲೂ ನಾವು ನಿಂಬೆಹಣ್ಣಿನ ರಸ ಸೇರಿಸೋವಾಗ ಅಡುಗೆ ಬಿಸಿ ಇರಬಾರ್ದು. ಅದೊಂದು ಸ್ವಲ್ಪ ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಲೆಮನ್ ಜ್ಯೂಸ್ ಹಾಕಬೇಕು. ಯಾಕಂದರೆ ಬಿಸಿ ಬಿಸಿ ಇದ್ದಾಗ ನಾವು ಲೆಮನ್ ಜ್ಯೂಸ್ ಹಾಕಿದ್ರೆ ಅದು ಕಹಿ ಬಂದ್ಬಿಡುತ್ತೆ. ನೋಡಿ, ನಾವು ಯಾವುದೇ ರೆಸಿಪಿ ಮಾಡಿದ್ರೂ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಬೇಕು, ಹೋಟೆಲ್ ಸ್ಟೈಲ್ ಅಂತಿರ್ತೀವಿ. ಈ ರೀತಿಯೂ ನಾವು ಹೋಮ್ ಸ್ಟೈಲ್ನಲ್ಲಿ ಸೂಪರಾಗಿ ಮಾಡ್ಕೋಬೋದು. ಏನಂತೀರಾ? ಎಲ್ಲ ಹೆಲ್ತಿಯಾಗಿ ಮಾಡಿರುವಂಥ ರೆಸಿಪಿ ಇದು. ಈಗ ನಮ್ಮ ಸೆಕೆಂಡ್ ರೆಸಿಪಿಗೆ ಹೋಗ್ಬಿಡೋಣ. ಸ್ಟೀಮ್ಡ್ ವೆಜಿಟೇಬಲ್ಸ್ ಅಥವಾ ವೆಜಿಟೇಬಲ್ ಸೂಪ್ ಯಾವ ರೀತಿ ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಬ್ರೋಕ್ಲಿ ತೊಗೊಂಡಿದ್ದೀನಿ. ಬ್ರೋಕ್ಲಿಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೆಲವ್ರಿಗೆ ಬರೋದಿಲ್ಲ, ಅದು ಹೇಳ್ಕೊಡ್ತೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬಿಸಿ ಇರುವಂಥ ನೀರಿಗೆ ಬ್ರೋಕ್ಲಿ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಬೇಕು ಅಂದರೆ ನೀವು ಅಡುಗೆ ಸೋಡಾ ಕೂಡ ಹಾಕ್ಬೋದು. ಇದರಲ್ಲಿ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡೋಣ. ಬ್ರೋಕ್ಲಿಲಿ ಇರುವಂಥ ಕೆಮಿಕಲ್ಸ್ ಎಲ್ಲ ಏನಿದೆ ಅದು ಕ್ಲೀನಾಗೆ ವಾಶ್ ಔಟ್ ಆಗುತ್ತೆ. ಆಮೇಲೆ ಒಂದು ಸ್ಟ್ರೇನರ್ನಲ್ಲಿ ತೊಗೊಂಡು ಅದನ್ನು ಮತ್ತೊಂದು ಸಲ ಕೋಲ್ಡ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಏನು ಹೇಳ್ತೀವಿ, ಟ್ಯಾಪ್ ವಾಟರ್, ರನ್ನಿಂಗ್ ವಾಟರ್ ಇರುತ್ತಲ್ವ, ಅದರಲ್ಲಿ ವಾಶ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದೇ ಥರ ಗೋಬಿ ಕೂಡ ಕ್ಲೀನ್ ಮಾಡ್ಕೊಳ್ಳೋದು.
ಸೊ ಬಿಸಿ ನೀರಿಗೆ ಉಪ್ಪು, ಅರಿಶಿನ, ಅಡುಗೆ ಸೋಡಾ ಇವೆಲ್ಲ ಬಳಸ್ಕೊಂಡು ಆ ನೀರಲ್ಲಿ ಕಾಲಿಫ್ಲವರನ್ನು ಹಾಕಿ ಇಟ್ಬಿಟ್ರೆ ಒಂದು 5 ನಿಮಿಷ ನಂತರ ತೆಕ್ಕೊಳ್ಳಿ. ಸೊ ನಮ್ಮ ಗೋಬಿ ಮತ್ತು ಬ್ರೋಕ್ಲಿ ಎರಡೂ ಕೂಡ ಕ್ಲೀನಾಗಿದೆ. ಈಗ ಓಟ್ಸ್ ಪೌಡರನ್ನು ಮಾಡೋದನ್ನ ಹೇಳ್ಕೊಡ್ತೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ರೆಡಿ ಟು ಈಟ್ ಓಟ್ಸ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸಿಮ್ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಓಟ್ಸ್ ನಾವು ಬಳಸೋವಾಗ ಫ್ರೈ ಮಾಡಿ ಬಳಸಬೇಕು, ಅಥವಾ ನೀರಲ್ಲಿ ಒಂದು 2 ಅವರ್ ನೆನೆಸಿಟ್ಬಿಟ್ಟು ಆಮೇಲೆ ಬಳಸೋದು ತುಂಬಾ ಒಳ್ಳೆಯದು. ಓಟ್ಸಲ್ಲಿ ಇರುವಂಥ ಫೈಟಿಕ್ ಆ್ಯಸಿಡ್ ಏನಿರುತ್ತೆ ಅದು ನಾವು ಡೈರೆಕ್ಟಾಗಿ ಹಾಗೆ ಬಳಸೋದ್ರಿಂದ ಬೇರೆ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನನ್ನು ಅದು ತಡೆಗಟ್ಟುತ್ತೆ. ಆದ್ದರಿಂದ ನಾವು ಯಾವಾಗಲೂ ಅಷ್ಟೇ ಓಟ್ಸನ್ನು ಫ್ರೈ ಮಾಡಿ ಬಳಸಬೇಕು, ಇಲ್ಲಾಂದರೆ ನೆನೆಸ್ಬಿಟ್ಟು ಬಳಸಬೇಕು. ಓಟ್ಸ್ ಪೌಡರ್ ಈಸಿಯಾಗಿ ರೆಡಿಯಾಗಿದೆ. ಈ ಓಟ್ಸ್ ಪೌಡರನ್ನು ನಾವು ಬಳಸ್ಕೊಂಡು ಓಟ್ಸ್ ರೊಟ್ಟಿ ಮಾಡ್ಕೋಬೋದು, ಓಟ್ಸ್ ದೋಸೆ ಮಾಡ್ಕೋಬೋದು. ಆಮೇಲೆ ಇನ್ನೂ ನಿಮ್ಗೆ ಯಾವ್ಯಾವ ಥರ ರೆಸಿಪಿಗಳು ಬೇಕೋ ಈ ಓಟ್ಸ್ ಪೌಡರನ್ನು ಬಳಸ್ಕೊಂಡು ನಾವು ಮಾಡ್ಬೋದು. ಸೊ ನಮ್ಮ ಓಟ್ಸ್ ಪೌಡರ್ ರೆಡಿಯಾಗಿದೆ. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರೆಂಡ್ಸ್, ಸ್ಟೀಮ್ಡ್ ವೆಜಿಟೇಬಲ್ಸ್ ಅಥವಾ ವೆಜಿಟೇಬಲ್ ಸೂಪ್ಗೆ ಕೆಲವೊಂದು ತರಕಾರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ತೊಗೊಂಡಿದ್ದೀನಿ, 3 ಬಣ್ಣದ್ದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇವಾಗ ಸೀಸನ್ ಇದೆ, ಚೆನ್ನಾಗಿ ಸಿಗ್ತಾ ಇದೆ. ಹಾಗೆಯೇ ಕ್ಯಾರೆಟ್ ಒಂದು ಅರ್ಧ, ಬ್ರೋಕ್ಲಿ, ಕಾಲಿಫ್ಲವರ್, ಬಟಾಣಿ, ಮೊಳಕೆ ಬಂದಿರುವಂಥ ಹೆಸರು ಕಾಳು, ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರನ್ನು ಇಟ್ಕೊಳ್ಳೋಣ. 1 ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೀಸ್ಗಳು, ಹಾಗೆಯೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಇದು ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಪೂರ್ತಿಯಾಗಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಈಗ ಇದರಲ್ಲಿ ಒಂದೊಂದಾಗಿ ತಗೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ತಾ ಹೋಗೋಣ. ನಾನಿಲ್ಲಿ 3 ಜನಕ್ಕೆ ಮಾಡಿರುವಂಥ ವೆಜಿಟೇಬಲ್ ಸ್ಟ್ಯೂ ಅಥವಾ ಸೂಪ್ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸ್ ಏನು ಬೇಕಾದ್ರೂ ಹೇಳ್ಕೊಬೋದು. ನಿಮಗೆ ಒಬ್ರಿಗೆ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ಇದರಲ್ಲೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಈಗ 1 ಬೈ 1 ಎಲ್ಲ ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ಗೆ ಸೇರಿಸಿದ್ದೀನಿ. ನೀವು ಇದನ್ನು ಪ್ರೆಷರ್ ಕುಕ್ಕರ್ ಅಲ್ಲದೇ ಓಪನ್ ಆಗಿ ಕಡಾಯಿ ಅಥವಾ ಪಾತ್ರೆಯಲ್ಲಿ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಬೇಗ ಆಗಲಿ ಅಂಥೇಳಿ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಪ್ರೆಷರ್ ಕುಕ್ಕರ್ ಮಾಡ್ತಿದ್ದೀನಿ. ಒಗ್ಗರಣೆಯಲ್ಲಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿದಾಗಿದೆ. ಇದೊಂದು 2 ನಿಮಿಷ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಇವೆಲ್ಲನೂ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಟಾಸ್ ಮಾಡ್ಕೊಳ್ಳೋಣ. ಈಗ ಈ ತರಕಾರಿಗಳನ್ನು ಬೇಯಿಸೋದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಸೂಪಿಯಾಗಿ ಬೇಕು ಕನ್ಸಿಸ್ಟೆನ್ಸಿ ಅಂದರೆ 1ರಿಂದ 1.5 ಗ್ಲಾಸಷ್ಟು ಹಾಕ್ಕೊಳ್ಳಿ. ಈಗ ಓಟ್ಸ್ ಪೌಡರನ್ನು ಏನು ರೆಡಿ ಮಾಡ್ಕೊಂಡಿದ್ವಿ ಅದೊಂದು 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಸೂಪ್ಗೆ ಯೂಶಲಿ ಕಾರ್ನ್ ಫ್ಲೋರನ್ನು ಬಳಸ್ತಾರೆ, ನಾನು ಬಳಸಲ್ಲ. ಅದರ ಬದಲಾಗಿ ಓಟ್ಸ್ ಪೌಡರನ್ನು ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ತಿದ್ದೀನಿ. ವಿಸಿಲ್ ಹಾಕ್ದೇ ಇದನ್ನು 7ರಿಂದ 8 ನಿಮಿಷ ಹೀಗೆ ಆವಿಯಲ್ಲಿ ಅಥವಾ ಸ್ಟೀಮ್ ಮಾಡ್ಕೋಬೋದು. ಇಲ್ಲ ಅಂದರೆ ವಿಸಿಲ್ ಹಾಕಿ 1 ವಿಸಿಲ್ ಕೂಗಿಸ್ಕೋಬೋದು. ಸೊ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನು 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನನ್ನ ಪ್ರಕಾರ ಇದನ್ನು ವಿಸಿಲ್ ಹಾಕ್ದೇ ಹಾಗೆಯೇ ಸ್ಟೀಮ್ ಮಾಡ್ಕೊಂಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ನಾನು ಸೂಪಿಯಾಗಿ ಸ್ವಲ್ಪ ಮಾಡ್ಕೋಬೇಕಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮೇಲಿಂದ ಲಾಸ್ಟ್ಗೆ ಇದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ವೆಜಿಟೇಬಲ್ಸ್ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನಿಮಗೆ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಸ್ಟೀವ್ಡ್ ವೆಜಿಟೇಬಲ್ಸ್ ಅಥವಾ ವೆಜಿಟೇಬಲ್ ಸೂಪ್, ಸ್ಟೀಮ್ಡ್ ವೆಜಿಟೇಬಲ್ಸ್ ರೆಡಿಯಾಗಿದೆ. ಈ ರೆಸಿಪಿನ ನಾವು ಮಧ್ಯಾಹ್ನ ಲಂಚ್ಗೆ ಅಥವಾ ಡಿನ್ನರ್ಗೆ ತೊಗೋಬೋದು. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ಮ್ಯಾಮ್ ನೀವು ತುಂಬಾ ಸ್ಲಿಮ್ ಆಗಿದ್ದೀರಾ, ತುಂಬ ಯಂಗಾಗಿ ಕಾಣಿಸ್ತಾ ಇದ್ದೀರಾ, ಸೀಕ್ರೆಟ್ ಏನು ಅಂತ. ಸೊ ನಾನು ನಿಮಗೆ ಮೊದಲೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನೊಂದು ಹೆಲ್ತ್ ಕಮ್ಯುನಿಟಿಗೆ ಜಾಯಿನ್ ಆಗಿದ್ದೀನಿ. ನಮ್ಮ ಹೆಲ್ತ್ ಕೋಚ್ ಗೈಡೆನ್ಸ್ ಪ್ರಕಾರ ನಾನು ನನ್ನ ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ. ಹಾಗೆಯೇ ಆಲ್ಮೋಸ್ಟ್ ನಾನು 15 kgs ಅಷ್ಟು ರೆಡ್ಯೂಸ್ ಆಗಿದ್ದೀನಿ. ಈ ಕಮ್ಯುನಿಟಿಗೆ ಜಾಯ್ನ್ ಆಗೋ ಮೊದಲು 75 kgs ಇದ್ದೆ. ಇವಾಗ ನನ್ನ ಐಡಿಯಲ್ ವೇಟ್ 60 kgsಗೆ ರೀಚ್ ಆಗಿದ್ದೀನಿ.
ಸೊ ತುಂಬಾ ಹ್ಯಾಪಿ ಅನಿಸುತ್ತೆ, ನನಗೆ ತುಂಬ ಖುಷಿ ಅನಿಸುತ್ತೆ. ಮೊದಲು 75 kgs ಇದ್ದಾಗ ಲೈಟಾಗಿ ಬಿ ಪಿ ಸ್ಟಾರ್ಟ್ ಆಗಿತ್ತು, ಅಂದರೆ ಹೈ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಹೈ ಬಿ ಪಿ ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಸೊ ಟ್ಯಾಬ್ಲೆಟ್ಸನ್ನು ತೊಗೊತಾ ಇದ್ದೆ, ಪ್ರತಿದಿನ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾಗಿತ್ತು. ಒಂದು ದಿನ ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು. ಮರ್ತೋಗ್ಬಿಡ್ತಿದ್ದೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ, ಯಾಕಪ್ಪ ತಲೆನೋವ್ತಿದೆ ಅಂತ ಅವಾಗ ಯೋಚನೆ ಮಾಡಿದಾಗ ಇವತ್ತು ಬಿ ಪಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಹಂಗೆ ಗ್ಯಾಪ್ನ ಬಂದು ಅವಾಗ ತೊಗೊತಿದ್ದೆ. ಆದರೆ ಇವಾಗ ಹೆಲ್ತ್ ಕಮ್ಯುನಿಟಿಗೆ ಜಾಯಿನ್ ಆದಮೇಲೆ ನನ್ನ ವೆಯ್ಟನ್ನು ರೆಡ್ಯೂಸ್ ಆಲ್ಮೋಸ್ಟ್ 15 kgs ಅಷ್ಟು ನನ್ನ ದೇಹದಿಂದ ತೆಗೆದಾಕ್ಬಿಟ್ಟಿದ್ದೀನಿ. ಸೊ ತುಂಬ ಫ್ರೀ ಬರ್ಡ್ ಆಗಿದ್ದೀನಿ. ನನ್ನ ಬಾಡಿ ಇವಾಗ ತುಂಬ ಲೈಟ್ ವೆಯ್ಟ್ ಆಗಿದೆ, ಹಗುರವಾಗಿದೆ. ಹಾಗೆಯೇ ಇನ್ನೊಂದು ಹ್ಯಾಪಿ ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನು ತೊಗೊತಿದ್ದಂಥ ಬಿ ಪಿ ಟ್ಯಾಬ್ಲೆಟ್ಸ್ ಆಲ್ಮೋಸ್ಟ್ 3 months ಆಯಿತು ಸ್ಟಾಪ್ ಮಾಡಿ. ಇವಾಗ ಯಾವುದೇ ಥರದ ಟ್ಯಾಬ್ಲೆಟ್ಸನ್ನು ನಾನು ತೊಗೊತಾ ಇಲ್ಲ, ಫುಲ್ ಮೆಡಿಕೇಷನ್ ಫ್ರೀ ಆಗಿದ್ದೀನಿ. ಸೊ ಯಾವುದೇ ಥರ ಟ್ಯಾಬ್ಲೆಟ್ಸ್ ಇಲ್ದಿರ ತುಂಬ ಹೆಲ್ತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ನನ್ನ ಜೊತೆ ಹೆಲ್ತ್ ಕಮ್ಯುನಿಟಿಗೆ ಜಾಯಿನ್ ಆಗಬೇಕು ಅಂತಿದ್ರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಜಾಯಿನ್ ಆಗ್ಬೋದು. ಇನ್ನಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂದರೆ ನನ್ನ ವಾಟ್ಸಪ್ಪಲ್ಲಿ ನೀವು ಭೇಟಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ 2 ರೆಸಿಪಿಗಳು ಸೂಪರ್ ಆಗಿದೆ ಅಲ್ವಾ? ಸೊ ನನಗಂತೂ ಇಷ್ಟ ಆಯಿತು, ಹೊಟ್ಟೆ ತುಂಬ ಸರಿಯಾಗಿ ತಿಂದಿದ್ದೀನಿ. ಸೊ ಇವತ್ತಿನ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆಯಲ್ವಾ? ಸೊ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಮ ಪ್ಲೇ ಲಿಸ್ಟಲ್ಲಿ ಸೇವ್ ಆಗುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಆವಾಗ ನಮ್ಮ ವಿಡಿಯೋನ ಓಪನ್ ಮಾಡಿ ರೆಸಿಪಿಯನ್ನು ನೋಡ್ಕೋಬೋದು. ಅಂದರೆ ನಮ್ಮ ವಿಡಿಯೋನ ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಆದಷ್ಟು ಬೇಗ ಭೇಟಿ ಆಗೋಣ ಮತ್ತೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೆಲ್ತಿ ವೇಟ್ ಲಾಸ್ ಟಿಪ್ಸ್ಗಳನ್ನು ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೋಸ್ಕರ ಟಿಪ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ನಮ್ಮ ಹೆಲ್ತ್ ಕೋಚ್ ಜೊತೆಗೆ ಒಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.